Hello everybody. In this video I am going to explain the concept value creation through corporate governance. So value creation here means how the value will be created for shareholders. Shareholdersಗೆ ಹೇಗೆ value create ಆಗುತ್ತೆ ಅಂತ ಹೇಳ್ಬಿಟ್ಟು. The main objective of corporate governance is sustainable growth of the organization and wealth maximization of shareholders. ಅಂದರೆ ಕಂಪನಿ ತನ್ನ ಬಿಸ್ನೆಸ್ಸನ್ನು ಹೆಚ್ಚು ದೀರ್ಘಾವಧಿ ತನಕ ನಡೆಸ್ಕೊಂಡು ಹೋಗುವಂಥದ್ದು. ಹಾಗೆ ಶೇರ್ ಹೋಲ್ಡರ್ಸ್ ಏನು ಇನ್ವೆಸ್ಟ್ ಮಾಡಿರ್ತಾರೆ ಅದರ ವೆಲ್ತ್ ಅಥವಾ ಅವ್ರು ಏನು ಇನ್ವೆಸ್ಟ್ ಮಾಡಿರ್ತಾರೆ ಅದು ಮ್ಯಾಕ್ಸಿಮೈಸ್ ಆಗೋ ಹಾಗೆ ನೋಡ್ಕೊಬೇಕಾಗತ್ತೆ. ಅವ್ರು ಏನು ಇನ್ವೆಸ್ಟ್ ಮಾಡಿರ್ತಾರೆ ಕಂಪನಿಲಿ ಅದರಿಂದ ಅವ್ರಿಗೆ ಲಾಸ್ ಆಗಬಾರ್ದು. ದ ಇನ್ಕಮ್ ಶುಡ್ ಇನ್ಕ್ರೀಸ್. ಅವ್ರು ಏನು ಇನ್ವೆಸ್ಟ್ ಮಾಡಿರ್ತಾರೆ ಅದು ಅವರಿಗೆ ಇನ್ಕ್ರೀಸ್ ಆಗಬೇಕು. ಆ ರೀತಿ ನೋಡ್ಕೊಳ್ಳುವಂಥದ್ದು ಕಾರ್ಪೊರೇಟ್ ಗವರ್ನೆನ್ಸ್ನ ಉದ್ದೇಶ ಆಗಿರುತ್ತೆ. So let's see each and every point. First one, it is transparency. Transparency means what is going on in the company that should be disclosed for each and every person related to the organization. ಅಂದರೆ ಕಂಪನಿಲಿ ಏನೆಲ್ಲ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲರಿಗೂ ಸಿಗೋ ಹಾಗೆ ನೋಡ್ಕೊಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಟ್ರಾನ್ಸ್ಪರೆನ್ಸಿ. ನೆಕ್ಸ್ಟ್ ಇಸ್ ಫೋಕಸ್ ಆನ್ ಕೋರ್ ಬಿಸ್ನೆಸ್. ಅಂದರೆ ಎವ್ರಿ ಆರ್ಗನೈಸೇಷನ್ ವಿಲ್ ಬಿ ಹ್ಯಾವಿಂಗ್ ಇಟ್ಸ್ ಓನ್ ಮೇನ್ ಬಿಸ್ನೆಸ್. ಅಂದರೆ ಅದರದ್ದೇ ಆದ ಮೇನ್ ಬಿಸ್ನೆಸ್ ಅಂತ ಹೇಳ್ತೀವಿ. ಈಗ ಕೆಫೆ ಕಾಫಿ ಡೇ ತೊಗೊಂಡ್ರೆ ಅವರು ಉಗಾಂಡದಲ್ಲಿ, ಯು ಮೈಟ್ ಹ್ಯಾವ್ ಹರ್ಡ್ ದ ನೇಮ್ ಆಫ್ ದ ಕಂಟ್ರಿ ಉಗಾಂಡ. ಅಲ್ಲಿ ಒಂದು ಕಂಪನಿನ ಪರ್ಚೇಸ್ ಮಾಡ್ತಾರೆ. ಆ ಉಗಾಂಡದಲ್ಲಿರೋ ಕಂಪನಿ ಅದರ ಮೇನ್ ಬಿಸ್ನೆಸ್ ಏನು ಅಂತ ಹೇಳಿದ್ರೆ ಅಲ್ಲಿ ಟಿಂಬರ್ ಬಿಸ್ನೆಸ್. ಅದು ಉಗಾಂಡದಲ್ಲಿ ಒಂದು ಕಂಪನಿನ ಪರ್ಚೇಸ್ ಮಾಡ್ತಾರೆ, ಕೆಫೆ ಕಾಫಿ ಡೇ. ಉಗಾಂಡದ ಕಂಪನಿಯ ಮೇನ್ ಬಿಸ್ನೆಸ್ ಏನಂದ್ರೆ ಟಿಂಬರ್ ಬಿಸ್ನೆಸ್. ಈಗ ಕೋರ್ ಬಿಸ್ನೆಸ್ ಯಾವುದಾದ್ರೆ ಕಾಫಿ ಕೆಫೆ ಡೇದು ಕೋರ್ ಬಿಸ್ನೆಸ್ ಅದು ಟಿಂಬರ್ ಬಿಸ್ನೆಸ್ ಅಲ್ಲ. ಈಗ ಅವರು 1-2 years ಬ್ಯಾಕ್ ಅವ್ರನ್ನ ಪರ್ಚೇಸ್ ಮಾಡಿರುವಂಥದ್ದು. ಬಟ್ ದ ಕೋರ್ ಬಿಸ್ನೆಸ್ ಆಫ್ ಕೆಫೆ ಕಾಫಿ ಡೇ ಏನು ಅಂತ ಹೇಳಿದ್ರೆ ಇಟ್ ಇಸ್ ಸೆಲ್ಲಿಂಗ್ ಆಫ್ ಕಾಫಿ ಅಥವಾ ಟೀ ಆಗಿರ್ಬೋದು, ಅದು ಅವ್ರ ಕಾಫಿ ಔಟ್ಲೆಟ್ ಆಗಿರ್ಬೋದು. ಇದು ಅವರ ಮೇನ್ ಬಿಸ್ನೆಸ್. ಸೊ ದ ಆರ್ಗನೈಸೇಷನ್ ಶುಡ್ ಆಲ್ವೇಸ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದ ಮೇನ್ ಬಿಸ್ನೆಸ್, ಕೋರ್ ಬಿಸ್ನೆಸ್ಸಿಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು. ಅವಾಯ್ಡ್ ಬಿಕಮಿಂಗ್ ವ್ಯಾಲ್ಯೂ ಟ್ರ್ಯಾಪ್ ಅಂತ ಹೇಳಿದ್ರೆ ಪ್ರತಿ ವರ್ಷ ಏನು ಆರ್ಗನೈಸೇಷನ್ಗೆ ಪ್ರಾಫಿಟ್ ಅರ್ನ್ ಮಾಡ್ತಾರೆ ಆ ಪ್ರಾಫಿಟ್ಟಲ್ಲಿ ಸ್ವಲ್ಪ ಪೋರ್ಷನ್ನ ರಿಸರ್ವ್ ಅಂತ ತೆಗೆದಿಡಬೇಕಾಗುತ್ತೆ. ಯಾಕೆ ಈ ರಿಸರ್ವ್ ಅಂತ ಹೇಳಿದ್ರೆ ಇನ್ ದ ಕಮಿಂಗ್ ಡೇಸ್ ಏನಾದರೂ ಸಮಸ್ಯೆ ಆಗಿದ್ದೆ ಆದರೆ ದ ಆರ್ಗನೈಸೇಷನ್ ಕ್ಯಾನ್ ಮೇಕ್ ಯೂಸ್ ಆಫ್ ದೀಸ್ ರಿಸರ್ವ್ಸ್ ಫಾರ್ ರನ್ನಿಂಗ್ ದ ಬಿಸ್ನೆಸ್ನ ರನ್ ಮಾಡಲಿಕ್ಕೆ ಈ ರಿಸರ್ವ್ಸ್ನ ಯೂಸ್ ಮಾಡಿ. ಈಗ 1 lakh ಪ್ರಾಫಿಟ್ ಆಯಿತು, ಆ 1 lakhಲ್ಲಿ ಒಂದು 30% ರಿಸರ್ವ್ ಇಡುವಂಥದ್ದು, 20% ರಿಸರ್ವ್ ಇಡುವಂಥದ್ದು, ಅಂದರೆ ಒಂದು 20,000 ತೆಗೆದಿಡುವಂಥದ್ದು. ಇನ್ನು 80,000ಅಲ್ಲಿ ಡಿವಿಡೆಂಡ್ನ ಪೇ ಮಾಡುವಂಥದ್ದು. ಹಾಗೆ ನೆಕ್ಸ್ಟ್ ಅವರಿಗೆ ಏನೆಲ್ಲ ಅವಶ್ಯಕತೆ ಇದೆ ಅದನ್ನ ಅವರು ಆ ಅಮೌಂಟಿಂದ ಯುಟಿಲೈಸ್ ಮಾಡ್ಕೋಬೋದು. ಈಗ ಎಂಟೈರ್ ಪ್ರಾಫಿಟ್ನ ಎಲ್ಲಾದರೂ ಫುಲ್ ಯುಟಿಲೈಸ್ ಮಾಡಿದ್ರೆ ಅಂದರೆ ಶೇರ್ ಹೋಲ್ಡರ್ಸಿಗೆ 1 lakhಲ್ಲಿ ಫುಲ್ ಡಿವಿಡೆಂಡ್ ಎಲ್ಲ ಕೊಟ್ಟಿದ್ದೆ ಆದರೆ ನಥಿಂಗ್ ರಿಮೈನ್ಸ್ ಆ್ಯಸ್ ರಿಸರ್ವ್ಸ್. ಯಾವುದೂ ರಿಸರ್ವ್ಸ್ ಆಗಿ ಉಳಿಯಲ್ಲ. ಸೊ ಅವಾಗ ಏನಾಗುತ್ತೆ, ಎಲ್ಲಾದರೂ ಮುಂದೆ ಏನಾದ್ರು ಅವಶ್ಯಕತೆ ಬಿದ್ದಾಗ ವೆನ್ ದ ಕಂಪನಿ ರಿಕ್ವೈರ್ಸ್ ಕ್ಯಾಪಿಟಲ್ ಇಟ್ ಹ್ಯಾಸ್ ಟು ಬೆಗ್ ಇನ್ ಫ್ರಂಟ್ ಆಫ್ ದ ಇನ್ವೆಸ್ಟರ್ಸ್. ಪ್ರತಿ ಸರ್ತಿ ಹೋಗ್ಬಿಟ್ಟು ಇನ್ವೆಸ್ಟರ್ಸ್ ಹತ್ರ ಬೆಗ್ ಮಾಡಬೇಕಾಗುತ್ತೆ. ನಮಗೆ ಕ್ಯಾಪಿಟಲ್ ಅವಶ್ಯಕತೆ ಇದೆ, ನೀವು ಪ್ರೊವೈಡ್ ಮಾಡಿ, ನಾವು ಶೇರ್ಸ್ ಇಶ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇನ್ಸ್ಟೆಡ್ ಆಫ್ ಬೆಗ್ಗಿಂಗ್ ಇನ್ ಫ್ರಂಟ್ ಆಫ್ ಶೇರ್ ಹೋಲ್ಡರ್ಸ್ ಅಥವಾ ಇನ್ವೆಸ್ಟರ್ಸ್ ಮುಂದೆ ಬೆಗ್ ಮಾಡೋ ಬದಲಾಗಿ ವಾಟ್ ದ ಕಂಪನೀಸ್ ಕ್ಯಾನ್ ಡೂ ಇಸ್ ಏನು ಇನ್ಕಮ್ ಅರ್ನ್ ಮಾಡ್ತಾರೆ ಪ್ರತಿ ವರ್ಷ ಅದರಲ್ಲಿ ಸರ್ಟೇನ್ ಪೋರ್ಷನ್ನ ರಿಸರ್ವ್ ಆಗಿ ಇಡ್ತಾ ಬರಬೇಕಾಗುತ್ತೆ. ಪ್ರತಿ ವರ್ಷ ರಿಸರ್ವ್ ಆಗಿ ಇಡ್ತಾ ಹೋದರೆ ನೆಕ್ಸ್ಟ್ ಯಾವಾಗಲಾರ ಅವಶ್ಯಕತೆ ಬಂದಾಗ ದೀಸ್ ರಿಸರ್ವ್ಸ್ ಕ್ಯಾನ್ ಬಿ ಯುಟಿಲೈಸ್. ಸೊ ದೇ ನೀಡ್ ನಾಟ್ ಗೋ ಇನ್ ಫ್ರಂಟ್ ಆಫ್ ದ ಇನ್ವೆಸ್ಟರ್ಸ್ ಆ್ಯಂಡ್ ಬೆಗ್ ಫಾರ್ ಮನಿ. ದಿಸ್ ಇಸ್ ಕಾಲ್ಡ್ ಆಸ್ ಅವಾಯ್ಡಿಂಗ್ ಬಿಕಮಿಂಗ್ ವ್ಯಾಲ್ಯೂ ಟ್ರ್ಯಾಪ್. ನೆಕ್ಸ್ಟ್ ಇಸ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಕ್ಯಾಪಿಟಲ್ ಸ್ಟ್ರಕ್ಚರ್ ಮೀನ್ಸ್ ಕಂಪನಿಯ ಕ್ಯಾಪಿಟಲ್ ಸ್ಟ್ರಕ್ಚರ್ ಹೇಗಿದೆ. ಬರೀ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿ ಕ್ಯಾಪಿಟಲ್ ಕಲೆಕ್ಟ್ ಮಾಡ್ಯಾರ ಅಥವಾ ಬರೀ ಡೆಟ್ ಇನ್ಸ್ಟ್ರೂಮೆಂಟ್ಸ್ನ ಇಶ್ಯೂ ಮಾಡಿ ಕ್ಯಾಪಿಟಲ್ ಕಲೆಕ್ಟ್ ಮಾಡ್ಯಾರ ಅಂತ ಹೇಳ್ಬಿಟ್ಟು. ಬಟ್ ದ ಲಾ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಶುಡ್ ಕನ್ಸಿಸ್ಟ್ ಆಫ್ ಬೋತ್ ಈಕ್ವಿಟಿ ಆ್ಯಂಡ್ ಡೆಟ್. ಅಂದರೆ ಈಕ್ವಿಟಿಯಿಂದನೂ ಕ್ಯಾಪಿಟಲ್ ಕಲೆಕ್ಟ್ ಮಾಡಬೇಕು, ಡೆಟ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿನೂ ಕಲೆಕ್ಟ್ ಮಾಡಬೇಕಾಗುತ್ತೆ. ಯಾವುದಾದ್ರು ಒಂದರಿಂದ ಕಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಎರಡು ದರ್ ಶುಡ್ ಬಿ ಮಿಕ್ಸ್ಚರ್ ಆಫ್ ಈಕ್ವಿಟಿ ಆ್ಯಂಡ್ ಡೆಟ್. ಡಿವಿಡೆಂಡ್ ಆ್ಯಂಡ್ ಶೇರ್ ಬೈಬ್ಯಾಕ್ ಪಾಲಿಸಿ. ಡಿವಿಡೆಂಡ್ ಅಂತ ಹೇಳಿದ್ರೆ ದ ಶೇರ್ ಹೋಲ್ಡರ್ಸ್ ವಾಟ್ ದೇ ಹ್ಯಾವ್ ಇನ್ವೆಸ್ಟೆಡ್ ಇನ್ ದ ಆರ್ಗನೈಸೇಷನ್ ಆನ್ ದ್ಯಾಟ್ ಇನ್ವೆಸ್ಟ್ಮೆಂಟ್ ದೇ ವಿಲ್ ರಿಸೀವ್ ಇನ್ಕಮ್.
ಶೇರ್ ಹೋಲ್ಡರ್ಸ್ ಏನು ಆರ್ಗನೈಸೇಷನಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅದಕ್ಕೆ ಅವರು ಇನ್ಕಮ್ನ ರಿಸೀವ್ ಮಾಡ್ತಾರೆ. ಆ ಇನ್ಕಮ್ನ ನಾವು ಏನಂತ ಕರಿತೀವಿ ಅಂದರೆ ಇಟ್ ಈಸ್ ಕಾಲ್ಡ್ ಅಸ್ ಡಿವಿಡೆಂಡ್. ಹೌ ದ ಡಿವಿಡೆಂಡ್ ಇಸ್ ಟು ಬಿ ಪೇಯ್ಡ್ ಬೈ ದ ಆರ್ಗನೈಸೇಷನ್, ಅಂದರೆ ಆರ್ಗನೈಸೇಷನ್ ಡಿವಿಡೆಂಡ್ನ ಹೇಗೆ ಪೇ ಮಾಡಬೇಕಾಗುತ್ತೆ. ಒಂದು ವರ್ಷ ಹೆಚ್ಚು ಪ್ರಾಫಿಟ್ ಅರ್ನ್ ಆಯಿತು ಅಂತ ತಿಳ್ಕೊಳ್ಳಿ, ಹೆಚ್ಚು ಪ್ರಾಫಿಟ್ ಅರ್ನ್ ಆಯಿತು, ಓಕೆ ಇನ್ವೆಸ್ಟರ್ಸಿಗೆ ಒಂದು 30% ಡಿವಿಡೆಂಡ್ ಕೊಡೋಣ ಅಂತ ಕೊಡ್ತಾರೆ ಅಂತ. ನೆಕ್ಸ್ಟ್ ವರ್ಷ ಸ್ವಲ್ಪ ಪ್ರಾಫಿಟ್ ಕಡಿಮೆ ಆಯಿತು, ಓಕೆ ನಾವು ಹಿಂದಿನ ವರ್ಷ 30% ಕೊಟ್ಟಿದ್ವಿ, ಸೊ ಈ ವರ್ಷನೂ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡುವ, ಪ್ರಾಫಿಟ್ ಕಡಿಮೆ ಇದೆ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಇವಾಗ ಒಂದು 40% ಕೊಡು. ನೆಕ್ಸ್ಟ್ ಪ್ರತಿ ವರ್ಷ ಪ್ರಾಫಿಟ್ ಡೌನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ನೋಡಿ ನಿಮ್ಮ ಪ್ರಾಫಿಟ್ ದ ಪ್ರಾಫಿಟ್ ಆಫ್ ದ ಆರ್ಗನೈಸೇಷನ್ ಇಸ್ ಕಮಿಂಗ್ ಡೌನ್, ಕಡಿಮೆ ಆಗ್ತಾ ಇದೆ. ಬಟ್ ಇನ್ವೆಸ್ಟರ್ಸ್ ಎಕ್ಸ್ಪೆಕ್ಟೇಷನ್ ಹೇಗಿರುತ್ತೆ, ಓಕೆ ಫಸ್ಟ್ ವರ್ಷ 30% ಕೊಟ್ಟಿದ್ದಾರೆ, ನೆಕ್ಸ್ಟ್ ವರ್ಷ 40 ಕೊಟ್ಟಿದ್ದಾರೆ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ 40 ಜಾಸ್ತಿ, ಈ ರೀತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಯು ಹ್ಯಾವ್ ಟು ಮೀಟ್ ದ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಶೇರ್ ಹೋಲ್ಡರ್ಸ್. ಬಟ್ ಹೌ ಯು ಕ್ಯಾನ್ ಮೀಟ್, ನೀವು ಡಿವಿಡೆಂಡ್ ಕೊಡುವಂಥದ್ದು ಏನು ಕಂಪನಿ ಪ್ರಾಫಿಟ್ ಅರ್ನ್ ಮಾಡಿದೆ ಅದರಿಂದ ಡಿವಿಡೆಂಡ್ ಕೊಡಬೇಕಾಗಿರೋದು. ಬಟ್ ನಿಮ್ಮ ಪ್ರಾಫಿಟ್ ಕಡಿಮೆ ಆಗ್ತಿದೆ, ಹೌ ಯು ಆರ್ ಏಬಲ್ ಟು ಮ್ಯಾಚ್ ದ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಇನ್ವೆಸ್ಟರ್. ಸೊ when the organization is paying dividend to the shareholders, it has to keep in mind that dividend should be paid at a consistent rate. ಅಂದರೆ ಒಂದು ಕನ್ಸಿಸ್ಟೆಂಟ್ ರೇಟಲ್ಲಿ ಕೊಡಬೇಕು. 30% ಕೊಟ್ಟರು ಒಂದು ವರ್ಷ, ನೆಕ್ಸ್ಟ್ ವರ್ಷ 10% ಕೊಡುವಂಥದ್ದು, ಅದ್ರ ಥರ್ಡ್ ಇಯರ್ಲಿ 40% ಕೊಡೋದು, ದಟ್ ಶುಡ್ ನಾಟ್ ಹ್ಯಾಪನ್. ಒಂದು ಕನ್ಸಿಸ್ಟೆಂಟ್ ರೇಟ್ನ ಮೇಂಟೈನ್ ಮಾಡಿದ್ರೆ ಸೊ ಒಂದು 10% ಕೊಡುವಂಥದ್ದು, ನೆಕ್ಸ್ಟ್ 11% ಕೊಡೋದು, ಈ ರೇಂಜಲ್ಲಿ ಇಟ್ಕೊಂಡಿದ್ದೆ ಅಂದರೆ ಸೊ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ದ ಕಂಪನಿ ಆಲ್ಸೋ ಆಸ್ ವೆಲ್ ಆಸ್ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ದ ಇನ್ವೆಸ್ಟರ್ ಆಲ್ಸೋ. ಅಲಾಂಗ್ ವಿತ್ ದಟ್ ಶೇರ್ ಬೈಬ್ಯಾಕ್ ಪಾಲಿಸಿ. ಶೇರ್ ಬೈಬ್ಯಾಕ್ ಪಾಲಿಸಿ ಅಂತ ಹೇಳಿದ್ರೆ ಕಂಪನಿ ತನ್ನ ಶೇರ್ನ ಏನು ಇಶ್ಯೂ ಮಾಡಿರುತ್ತೆ ಅದನ್ನ ಅದೇ ವಾಪಸ್ ಬೈ ಮಾಡೋ ಸಾಧ್ಯತೆ ಇರುತ್ತೆ, ಅದನ್ನ ಶೇರ್ ಬೈಬ್ಯಾಕ್ ಪಾಲಿಸಿ ಅಂತ ಕರಿತೀವಿ. ಈಗ ಕಂಪನಿ ತಾನೇನು ಶೇರ್ ಇಶ್ಯೂ ಮಾಡಿರುತ್ತೆ ಅದನ್ನ ತಾನೇ ವಾಪಸ್ ತೊಗೊಳೋದು, ಅದರ ಅರ್ಥ ಏನಂದರೆ ಇಟ್ ಶೋಸ್ ಇಟ್ಸ್ ಫಿನಾನ್ಷಿಯಲ್ ಪೊಸಿಷನ್. ಯಾವಾಗ ಕಂಪನಿ ತನ್ನ ಶೇರ್ಸ್ನ ವಾಪಸ್ ಪರ್ಚೇಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಏನಂದರೆ ಕಂಪನಿ ಈಸ್ ಫಿನಾನ್ಷಿಯಲಿ ಸೌಂಡ್, ಅದರ ಅರ್ಥ ಹೆಚ್ಚು ಕ್ಯಾಶ್ ಇದೆ, ಫಿನಾನ್ಷಿಯಲಿ ಸೌಂಡ್ ಇದೆ ಅಂತ ತೋರಿಸುತ್ತೆ. ನೆಕ್ಸ್ಟ್ ಇಸ್ ಪ್ರಿಎಂಪ್ಟಿವ್ ರೈಟ್ಸ್. ಪ್ರಿಎಂಪ್ಟಿವ್ ರೈಟ್ಸ್ ಅಂತ ಹೇಳಿದ್ರೆ when the company wants to issue ಶೇರ್ಸ್ನ ಇಶ್ಯೂ ಮಾಡ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ಪ್ರಿಎಂಪ್ಟಿವ್ ರೈಟ್ಸ್ ಪ್ರಕಾರ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕಂದ್ರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ ಫಸ್ಟ್ ಶೇರ್ಸ್ನ ಇಶ್ಯೂ ಮಾಡೋ ಹಾಗೆ, ಅಥವಾ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಅಂದರೆ ಹಿಂದಿನ ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ, ಅಂದರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ ಅಥವಾ ಹಿಂದಿನ ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ ಅವರಿಗೆ ಫಸ್ಟ್ ಶೇರ್ಸ್ನ ಇಶ್ಯೂ ಮಾಡಬೇಕಾಗುತ್ತೆ. ಅಂದರೆ ಅವ್ರಿಗೆ ಪ್ರಿಫರೆನ್ಸ್ ಕೊಡಬೇಕು. ಅವರಿಗೆಲ್ಲರೂ ನಮಗೆ ಬೇಡ ಶೇರ್ಸ್ ಅಂತ ಹೇಳಿದ್ರೆ, ಇಫ್ ದೇ ಡೋಂಟ್ ವಾಂಟ್ ಶೇರ್ಸ್ ಆರ್ ಇಫ್ ದೇ ಡೋಂಟ್ ಫೀಲ್ ಲೈಕ್ ಪರ್ಚೇಸಿಂಗ್ ದ ಶೇರ್ಸ್, ಅವ್ರಿಗೆ ಬೇಡ ಅಂತ ಹೇಳಿದ್ರೆ ಆಫ್ಟರ್ ಟೇಕಿಂಗ್ ದೇರ್ ಕನ್ಸೆಂಟ್, ಅವ್ರ ಕನ್ಸೆಂಟ್ ತೊಗೊಂಡು ಬೇರೆಯವರಿಗೆ ನೀವು ಅಥವಾ ಆರ್ಗನೈಸೇಷನ್ ಶೇರ್ಸ್ನ ಸೆಲ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ಪ್ರಿಎಂಪ್ಟಿವ್ ರೈಟ್ಸ್. ಪ್ರಿಎಂಪ್ಟಿವ್ ರೈಟ್ಸ್ ಮೀನ್ಸ್ ದ ಕಂಪನಿ ವಾಂಟ್ಸ್ ಟು ಇಶ್ಯೂ ಶೇರ್ಸ್ ಟು ದ ಪಬ್ಲಿಕ್ as per the preemptive rights. Preemptive rights ಪ್ರಕಾರ ಫಸ್ಟ್ ಪ್ರಿಫರೆನ್ಸ್ ಈಸ್ ಟು ಬಿ ಗಿವನ್ ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್. ಯಾರು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇದ್ದಾರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಅವ್ರಿಗೆ ಶೇರ್ಸ್ ಅಲಾಟ್ ಮಾಡಬೇಕಾಗುತ್ತೆ. ಅವ್ರು ಬೇಡ ಅಂತ ಹೇಳಿದಾಗ ದೆನ್ ಇಶ್ಯೂ ದ ಶೇರ್ಸ್ ಟು ದ ಅದರ್ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್. ಮೇಜರ್ ಟ್ರಾನ್ಸಾಕ್ಷನ್ಸ್, ಯಾವುದೋ ಮೇಜರ್ ಡಿಸಿಷನ್ಸ್ ತೊಗೊಬೇಕು, ಯಾವುದೋ ಕಂಪ್ನಿನ ಪರ್ಚೇಸ್ ಮಾಡ್ತಾ ಇದೆ ಕಂಪನಿ ಅಂತ ಹೇಳಿದ್ರೆ, ಅಥವಾ ಯಾವುದೋ ತನ್ನ ಬಿಸ್ನೆಸ್ಸನ್ನು ಸೇಲ್ ಮಾಡ್ತಾ ಇದೆ, ಅದೋ ಕಾರಣದಿಂದ ಕಂಪನಿ ಸೇಲ್ ಮಾಡ್ತಾ ಇದೆ. ಸೊ ಅದನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ತಮ್ಮದೇ ಒಂದು ಡಿಸಿಷನ್ ತೊಗೊಂಡು ಅದನ್ನ ಆ ರೀತಿ ಮಾಡಬಾರ್ದು. ಇಟ್ ಹ್ಯಾಸ್ ಟು ಬಿ ಡಿಸ್ಕ್ಲೋಸ್ ಟು ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಆಫ್ ದ ಕಂಪನಿ ಎಲ್ಲ ಸ್ಟೇಕ್ ಹೋಲ್ಡರ್ಸಿಗೆ ಕಂಪನಿಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿ, ಯಾವುದೇ ಮೇಜರ್ ಡಿಸಿಷನ್ ತೊಗೊಳೋದಿದ್ರು ಅಥವಾ ಯಾವುದೇ ಮೇಜರ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಾಗಿ ಡಿಸಿಷನ್ ತೊಗೊಳೋದಿದ್ರು ಆಲ್ ದೋಸ್ ಡಿಸಿಷನ್ಸ್ ಆರ್ ಟು ಬಿ ಡಿಸ್ಕ್ಲೋಸ್ ಟು ದ ಶೇರ್ ಹೋಲ್ಡರ್ಸಿಗೆ ಡಿಸ್ಕ್ಲೋಸ್ ಮಾಡಬೇಕು. ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ಗೆ ಸಂಬಂಧಪಟ್ಟಾಗ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ನ ಹೌ ದ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಆರ್ ಟು ಬಿ ಅಪಾಯಿಂಟೆಡ್, ಅವ್ರನ್ನ ಹೇಗೆ ಅಪಾಯಿಂಟ್ ಮಾಡಬೇಕು, ಯಾವ ಬೇಸಿಸ್ ಮೇಲೆ ಅಪಾಯಿಂಟ್ ಮಾಡಬೇಕಾಗುತ್ತೆ. ದೇ ಆರ್ ನಾಟ್ ರಿಲೇಟೆಡ್ ಟು ದ ಕಂಪನಿ. ಸ್ಟೂಡೆಂಟ್ಸ್, ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ನ ಕಂಪನಿ ಶೇರ್ ಹೋಲ್ಡರ್ಸ್ ಅಪಾಯಿಂಟ್ ಮಾಡೋದಲ್ಲ. ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ದೇ ಆರ್ ನಾಟ್ ದ ಶೇರ್ ಹೋಲ್ಡರ್ಸ್ ಆಫ್ ಎ ಕಂಪನಿ. ಒಂದು ಕಂಪನಿಯ ಶೇರ್ ಹೋಲ್ಡರ್ಸ್ ಅಲ್ಲ, ಅವ್ರು ಇನ್ಯಾವುದೋ ಕಂಪನಿಗೆ ಸಂಬಂಧಪಟ್ಟವರಾಗಿರ್ತಾರೆ. ಈಗ ಅಂಬಾನಿ, ಈಗ ಮುಖೇಶ್ ಅಂಬಾನಿ ನೀವು ತೊಗೊಂಡಿದ್ದಾರೆ, ಅವನು ರಿಲಯನ್ಸ್ ಕಂಪನಿಯವನು, ಅವನು ಇನ್ನೊಂದು ಎಕ್ಸ್ಟರ್ನಲ್ ಕಂಪ್ನಿಯಲ್ಲಿ ಡೈರೆಕ್ಟರ್ ಆಗ್ಬೋದು, ಇನ್ಫೋಸಿಸಲ್ಲಿ ಡೈರೆಕ್ಟರ್ ಆಗ್ಬೋದು. he is called as independent directors. How they have to be appointed and what are all the criteria to be followed to appoint the independent directors, how much remuneration is to be paid.
and these are the factors in respect of value creation through corporate governance. Next is challenges in corporate governance. What are the challenges? ಏನಂದ್ರೆ ನಾವು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀವಿ ಕಾರ್ಪೊರೇಟ್ ಗವರ್ನೆನ್ಸಲ್ಲಿ ಅಂತ ಹೇಳಿದ್ರೆ. ಒನ್ ಇಸ್ ಕಾನ್ಫ್ಲಿಕ್ಟ್ಸ್ ಆಫ್ ಇಂಟ್ರೆಸ್ಟ್. ಕಾನ್ಫ್ಲಿಕ್ಟ್ಸ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಒಬ್ಬ ಹೇಳುವಂಥದ್ದು ಇನ್ನೊಬ್ಬ ಇಷ್ಟಪಡದೇ ಇರ್ಬೋದು. ಈಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನೋ ಡಿಸಿಷನ್ ತೊಗೊಳ್ತಾರೆ, ಓಕೆ ನಾವು ಈ ಪ್ರಾಡಕ್ಟ್ ನಮಗೆ ನಾವು ಸ್ಟಾಪ್ ಮಾಡೋಣ, ನೆಕ್ಸ್ಟ್ ಹೊಸ ಪ್ರಾಡಕ್ಟ್ನ ನಾವು ಲಾಂಚ್ ಮಾಡೋಣ ಅಂತ ಹೇಳ್ಬಿಟ್ಟು ಇಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಟೇಕ್ ದ ಡಿಸಿಷನ್, ಬಟ್ ಅವರ ಸಬಾರ್ಡಿನೇಟ್ಸ್ ಯಾರಿರ್ತಾರೆ ಅಥವಾ ಎಂಪ್ಲಾಯೀಸ್ ಆಗಿರ್ಬೋದು, ಮ್ಯಾನೇಜರ್ಸ್ ಆಗಿರ್ಬೋದು, ದೇ ಮೇ ಡಿಸ್ಲೈಕ್ ಇಟ್. ಯಾಕೆ ನಾವು ಈಗಿರೋ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಚೆನ್ನಾಗಿ ಸೇಲ್ಸ್ ಚೆನ್ನಾಗಿದೆ, ನಾವು ಇದನ್ನೇ ಮಾಡಿಫೈ ಮಾಡೋಣ, ಯಾಕೆ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡೋಣ. ಸಿ ಇನ್ ದಿಸ್ ವೇ ದೇರ್ ಮೇ ಬಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಒಬ್ಬರು ಹೇಳಿದ್ದು ಇನ್ನೊಬ್ಬರು ಪಾಲನೆ ಮಾಡದೇ ಇರೋ ಸಾಧ್ಯತೆಗಳಿರುತ್ತೆ. ಗೌರ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದ್ರೆ ಸಿ ಈಗ ನಾವು ಕಾರ್ಪೊರೇಟ್ ಗವರ್ನೆನ್ಸ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ, ಬಟ್ ಈ ಪ್ರಿನ್ಸಿಪಲ್ಸ್ ಏನಿರುತ್ತೆ ಒಂದು ಕಂಪ್ನಿಯಲ್ಲಿ ಇರೋ ಹಾಗೆ ಇನ್ನೊಂದು ಕಂಪ್ನಿಲಿ ಇರಬೇಕು ಅಂತ ಏನಿಲ್ಲ. ದೇ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಪ್ರಿನ್ಸಿಪಲ್ಸ್. ಹಾಗೆ ದೇರ್ ಇಸ್ ಗವರ್ಮೆಂಟ್ ಸ್ಟ್ಯಾಂಡರ್ಡ್ಸ್, ಡಿಫ್ರೆನ್ಸ್ ಇನ್ ಗವರ್ಮೆಂಟ್ಸ್ ಸ್ಟ್ಯಾಂಡರ್ಡ್ಸ್. ಒಂದು ಕಂಪ್ನಿಲಿ ಒಂದು ರೀತಿಯಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದರೆ ಇನ್ನೊಂದು ಕಂಪ್ನಿಲಿ ಇನ್ನೊಂದು ರೀತಿಯಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಇನ್ ದಿಸ್ ವೇ ದೇರ್ ಇಸ್ ಡಿಫ್ರೆನ್ಸ್ ಇನ್ ಗವರ್ನೆನ್ಸ್ ಸ್ಟ್ಯಾಂಡರ್ಡ್ಸ್. ನೆಕ್ಸ್ಟ್ ಇಸ್ ಶಾರ್ಟ್ ಟರ್ಮಿಸಮ್ ಅಂತ ಹೇಳಿದ್ರೆ ಯಾರಿಗೂ ಮೆಜಾರಿಟಿ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೇಸಲ್ಲಿ ಅಂದರೆ ಮೆಜಾರಿಟಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದರೆ ಈ ಮೆಜಾರಿಟಿ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ತಗೊಳ್ಳೋ ಡಿಸಿಷನ್ಸ್ ಏನಿರುತ್ತೆ ಅದಕ್ಕೆ ಲಾಂಗ್ ಸೈಟೆಡ್ನೆಸ್ ಇರಲ್ಲ. ಅಂದರೆ ಲಾಂಗ್ ಟರ್ಮ್ ಬಗ್ಗೆ ಅವ್ರು ಥಿಂಕೇ ಮಾಡಲ್ಲ, ಶಾರ್ಟ್ ಟರ್ಮ್. ಈಗ ಏನಾಗ್ಬೋದು, ಓಕೆ ನಾವು ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ, ಓಕೆ ವಿಲ್ ಟೇಕ್ ಎ ಡಿಸಿಷನ್, ನಾವು ಡಿಸಿಷನ್ ತೊಗೊಳೋಣ ಅಂತ ಹೇಳ್ಬಿಟ್ಟು. ಬಟ್ ದೇ ವೋಂಟ್ ಥಿಂಕ್ ಇಟ್ ಫಾರ್ ಎ ಫ್ಯೂಚರಿಗೆ ಅವ್ರು ಥಿಂಕ್ ಮಾಡೋದಲ್ಲ, ಅಥವಾ ನಮಗೆ ಇನ್ನೊಂದು 10 ವರ್ಷದ ನಂತರ ಏನಾಗುತ್ತೆ, 20 ವರ್ಷದ ನಂತರ ಏನಾಗುತ್ತೆ, ಈ ರೀತಿ ಥಿಂಕ್ ಮಾಡೋದಲ್ಲ. ಅವ್ರು ಡಿಸಿಷನ್ ತೊಗೊಳುವಾಗ ಕನ್ಸಿಡರ್ ಓನ್ಲಿ ದ ಶಾರ್ಟ್ ಟರ್ಮ್. ಅಂದರೆ ಶಾರ್ಟ್ ಟರ್ಮ್ ಮಾತ್ರ ಕನ್ಸಿಡರ್ ಮಾಡೋದು. ಆ ಲಾಂಗ್ ಸೈಟೆಡ್ನೆಸ್ ಅಥವಾ ಲಾಂಗ್ ಟರ್ಮ್ ಬಗ್ಗೆ ಅವರಿಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡದೇ ಇರೋ ಸಾಧ್ಯತೆ ಇರುತ್ತೆ. ಅಕೌಂಟೆಬಿಲಿಟಿ ಇಶ್ಯೂಸ್ ಅಂತ ಹೇಳಿದ್ರೆ ಒನ್ ಸೆಕೆಂಡ್, ಈಗ ಎಲ್ಲರೂ ಈಗ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಎಲ್ಲರೂ ಸ್ಕಿಲ್ಫುಲ್ ಆಗಿರ್ತಾರೆ, ನಾಲೆಜೇಬಲ್ ಆಗಿರ್ತಾರೆ, ಅಥವಾ ಎಕ್ಸ್ಪರ್ಟೈಸ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ಅವರ ಒಂದು ನಾಲೆಜ್ನ ಬೇಸ್ ಮೇಲೆ, ಅವರ ಒಂದು ಎಕ್ಸ್ಪರ್ಟೈಸ್ ಬೇಸ್ ಮೇಲೆ ಡಿಸಿಷನ್ನ ತೊಗೊಂಡಿರ್ತಾರೆ. ಆ ಡಿಸಿಷನ್ ಏನಾಗ್ಬೋದು ಅಂತ ಹೇಳಿದ್ರೆ ಕೆಲವೊಂದು ಸತಿ ಬ್ಯಾಕ್ ಫೈರ್ ಆಗೋ ಸಾಧ್ಯತೆಗಳಿರುತ್ತೆ. ಏನೋ ಡಿಸಿಷನ್ ತೊಗೊಂಡಿರ್ತಾರೆ, ಸೊ ಓಕೆ ಇದು ವರ್ಕ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕೆಲವೊಂದು ಸತಿ ಇದು ಬ್ಯಾಕ್ ಫೈರ್ ಆಗೋ ಸಾಧ್ಯತೆಗಳಿರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ದೇರ್ ಮೇ ಅರೈಸ್ ದ ಪ್ರಾಬ್ಲಮ್ ಆಫ್ ಅಕೌಂಟೆಬಿಲಿಟಿ. ಸೊ ತಾವು ತೊಗೊಂಡಿರೋ ನಿರ್ಧಾರ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ, ನಾಲೆಜ್ನ ಬೇಸ್ ಮೇಲೆ ಅವರು ಡಿಸಿಷನ್ನ ತೊಗೊಂಡಿರ್ತಾರೆ. ಸೊ ಅವ್ರು ತೊಗೊಂಡಿರೋ ನಿರ್ಧಾರ ಕೆಲವೊಂದು ಸತಿ ತಪ್ಪು ನಿರ್ಧಾರಗಳಾಗ್ಬೋದು. ಸೊ ಅವಾಗ ಅಕೌಂಟೆಬಿಲಿಟಿ ಇಶ್ಯೂಸ್ ಬರ್ಬೋದು. ಅಕೌಂಟೆಬಿಲಿಟಿ ಅಂತ ಹೇಳಿದ್ರೆ ಈಗ ನಿರ್ಧಾರ ತೊಗೊಂಡಾಗಿದೆ, ಅದರಿಂದ ತಪ್ಪಾಗಿದೆ, ಅಥವಾ ಅದರಿಂದ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಈಗ ಯಾವಾಗ ಒಳ್ಳೇದಾಗುತ್ತೆ ಎವ್ರಿ ಒನ್ ವಿಲ್ ಬಿ ದೇರ್, ಸೊ ನನ್ನಿಂದನೇ ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು. ತಪ್ಪಾದವಾಗ ದೇರ್ ವಿಲ್ ಬಿ ಎಸ್ಕೇಪಿಸಮ್. ಓಕೆ ನಾನಲ್ಲ ತೊಗೊಂಡಿದ್ದು ಡಿಸಿಷನ್, ಅಥವಾ ನಾನು ಈ ರೀತಿ ಹೇಳಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅವಾಗ ಎಸ್ಕೇಪಿಸಮ್ ಆಗೋ ಸಾಧ್ಯತೆಗಳಿರುತ್ತೆ. ಹಾಗೆ ಓವರ್ಸೈಟ್ ಇಶ್ಯೂಸ್ ಅಂತ ಹೇಳಿದ್ರೆ ಸಿ ವೈಲ್ ಎಕ್ಸ್ಪ್ಲೇನಿಂಗ್ ದ ಕಾನ್ಸೆಪ್ಟ್ ಆಫ್ ಶಾರ್ಟ್ ಟರ್ಮಿಸಮ್ ಐ ಎಕ್ಸ್ಪ್ಲೇನ್ ದಟ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೇ ಲ್ಯಾಕ್ ಲಾಂಗ್ ಟರ್ಮಿಸಮ್ ಅಂತ ಹೇಳಿದ್ರೆ ಫ್ಯೂಚರ್ ಬಗ್ಗೆ ಅವರಿಗೆ ಸರಿಯಾದ ರೀತಿಯಾದ ಇನ್ಫಾರ್ಮೇಷನ್ ಇರಲ್ಲ, ಅಥವಾ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅವರಿಗೆ ಆ ಒಂದು ಕಲ್ಪನೆ ಕೂಡ ಇರಲ್ಲ. ಹಾಗಾಗಿ ಅವ್ರು ತೊಗೊಂಡು ಡಿಸಿಷನ್ ಏನಾಗಿರುತ್ತೆ ಅಂದರೆ ಇಟ್ ವಿಲ್ ಬಿ ಶಾರ್ಟ್ ಟರ್ಮ್ ಓನ್ಲಿ ಆ್ಯಂಡ್ ಇಟ್ ಲ್ಯಾಕ್ಸ್ ಲಾಂಗ್ ಟರ್ಮಿಸಮ್. ಎಥಿಕಲ್ ವೈಲೇಷನ್ಸ್ ಅಂತ ಹೇಳಿದ್ರೆ ದ ರೂಲ್ ಮೇಕರ್ಸ್ ಯಾರು ಇರ್ತಾರೆ ಅವರೇ ರೂಲ್ ಬ್ರೇಕರ್ಸ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಇನ್ ಸಮ್ ಸಿಚುವೇಶನ್ಸ್ ದ ರೂಲ್ ಮೇಕರ್ಸ್ may break the rules, ಅವರೇ ರೂಲ್ಸ್ನ ಬ್ರೇಕ್ ಮಾಡೋ ಸಾಧ್ಯತೆಗಳಿರುತ್ತೆ. ಸೊ ದೀಸ್ ಆರ್ ದ ಚಾಲೆಂಜಸ್ ಇನ್ ಕಾರ್ಪೊರೇಟ್ ಗವರ್ನೆನ್ಸ್.